ಆರ್ಯವರ್ಧನ್ ಸರ್, ಇವತ್ತು ನಾನು ಆಂಕರ್ ಆಗಿ ಮಾತಾಡ್ತಾ ಇಲ್ಲ, ಅನುಶ್ರೀ ಆಗಿ ಮಾತಾಡ್ತಿದ್ದೀನಿ. ನೀವು ಒಳ್ಳೆಯವ್ರು ಸರ್. ಯಾಕೋ ಗೊತ್ತಿಲ್ಲ, ಈ ಪರ್ಫಾರ್ಮೆನ್ಸ್ ಮನ್ಸಿಗೆ ತುಂಬಾ ಇಷ್ಟ ಆಯ್ತು. ನಿಮ್ಮ ಕಣ್ಣೀರು, ಅದು ಹೆಂಡತಿಗಾಗಿ ನೀವು ಹಾಕಿದಂತ ಕಣ್ಣೀರಿದೆಯಲ್ಲ, ಅದು ನಮ್ಮೆಲ್ಲರ ಮನಸ್ಸಿಗೆ ಗೊತ್ತಾಯ್ತು ಸರ್. ಹ್ಯಾಟ್ಸ್ ಆಫ್ ಟು ಯು, ಹ್ಯಾಟ್ಸ್ ಆಫ್. ನಿಮಗೆ ಒಳ್ಳೇದೇ ಆಗ್ಬೇಕು, ಓಕೆನಾ? ನನ್ನ ಹೆಂಡತಿನ ತಾಯಿ ತರ ಸಾಕಿದ್ದೀನಿ ಸರ್ ಮೇಡಮ್. ನನ್ನ ತಾಯಿನ ನನ್ನ ಹೆಂಡತಿ ರೂಪದಲ್ಲಿ ನೋಡ್ತೀನಿ. ಹಾಗಾಗಿ ಅವಳಿಗೆ ಎಷ್ಟೋ ಸರಿ ಮಗಳ ಥರ ಸಾಕ್ತೀನಿ. ಅವಳೇ ಹೇಳ್ತಾಳೆ, ತಂದೆ ಅಂದರೆ ನಿಮ್ಮ ಥರ ಇರಬೇಕ್ರಿ ಅಂತ. ಕರ್ಕೊಂಬನ್ನಿ ಅವ್ರನ್ನ ನೀವು. ಆ್ಯಕ್ಚುಲಿ ನಾನು ಇಲ್ಲಿ ತನಕ ಹತ್ತೇ ಇಲ್ಲ. ಯಾರು ಬೈಲಿ, ಯಾರು ಏನೇನಲಿ, ಎಷ್ಟೇ ಕಷ್ಟ ಬಂದ್ರೂ ನಾನು ಹತ್ತಿದ್ದೇ ಇಲ್ಲ. ನಾನು ಯಾವತ್ತೂ ನನ್ನ ಕಷ್ಟಗಳನ್ನ ಬೇರೆಯವ್ರಿಗೆ ತೋರಿಸ್ಕೋಬಾರ್ದು ಅನ್ನೋದೇ ನನ್ನ ಇಂಟೆನ್ಷನ್ ಯಾವಾಗ್ಲೂ. ನಾವಿಬ್ಬರು 5 ವರ್ಷ ಲವ್ ಮಾಡಿದ್ದೀವಿ ಮೇಡಮ್. ಆದರೆ ಒಂದು ದಿವಸನೂ ನಾನು ಅವ್ರಿಗೆ ಐ ಲವ್ ಯು ಅಂತ ಹೇಳಲೇ ಇಲ್ಲ. ಆದರೂ ಅವ್ರನ್ನ ನಿಂದೆ ಬರೋದು ಬಿಡಲೇ ಇಲ್ಲ ನಾನು. ಅವ್ರಿಗೂ ನಮಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇತ್ತು. ನಾವು ತುಂಬ ಬಡತನದ ಮನೆಯವರು. ಅವ್ರ ಮನೆಗೂ ನಮ್ಮ ಮನೆಗೂ ತುಂಬ ಅಜಗಜಾಂತರ. ಅದರಲ್ಲೂ ಅವ್ರ ಮನೆಯವ್ರು ಹೇಳ್ಬಿಟ್ಟಿದ್ರು, ನೀನು ಅವಳನ್ನ ಮದುವೆ ಆದರೆ ನಾವು ಆಸ್ತಿ ಕೊಡಲ್ಲ, ಏನೂ ಕೊಡಲ್ಲ ಅಂತ. ಅದಕ್ಕೆ ನಾನು ಅವರಿಂದ ಸ್ವಲ್ಪ ದೂರ ಇರೋಕ್ಕೆ ಟ್ರೈ ಮಾಡ್ತಿದ್ದೆ. ಅವರು ಸುಖವಾಗಿರಬೇಕು, ನನ್ನನ್ನು ಮದುವೆಯಾಗಿ ಕಷ್ಟಪಟ್ಟರೆ ಏನು ಮಾಡೋದು ಅಂತ ಅಂದ್ಬಿಟ್ಟು. ಆದರೂ ಕೊನೆಗೂ ಅವ್ರ ಮನೆಯವ್ರು ಒಪ್ಪಲಿಲ್ಲ, ಕೊನೆಗೂ ಅವ್ರು ಬಿಡಲಿಲ್ಲ. ನಮ್ಮಿಬ್ಬರಿಗೂ ತುಂಬ ಕಷ್ಟ. ನಾನು ಸಾಲ ಮಾಡಿದ್ದೀನಿ, ಅವರು ಸಾಲ ಮಾಡಿದ್ದಾರೆ ಮದುವೆ ಮಾಡ್ಕೊಳ್ಳೋಕ್ಕೆ. ಮದುವೆ ದಿನ ಕೂಡ ತಾಳಿ ಕಟ್ಟಿಸುವಾಗಲೂ ನಾವು ಸಂತೋಷವಾಗಿ ತಾಳಿ ಅವ್ರು ಕಟ್ಟೂ ಇಲ್ಲ, ನಾವು ಕಟ್ಟಿಸ್ಕೊಂಡು ಇಲ್ಲ. ಭಯದಲ್ಲೇ ಮದುವೆ ಆಗಿಬಿಟ್ಟು ಬಂದಿದ್ದು. ಅವ್ರು ಕಷ್ಟಪಟ್ಟು ಇಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ. 10 ವರ್ಷ ಬರೀ 2 ಅವರ್ ಅಷ್ಟೇ ನಿದ್ದೆ ಮಾಡಿರೋದು ಅವರು. ಅಷ್ಟು ಕಷ್ಟಪಟ್ಟಿದ್ದಾರೆ. ಈಗ ಇದೆಲ್ಲ ವಿತೌಟ್ ಎಕ್ಸ್ಪೆಕ್ಟೇಷನು. ನನಗೇನು ಗೊತ್ತಿಲ್ಲ ಹಿಂಗೆಲ್ಲ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅವ್ರು ಹಂಗೆ ಬಂದ ತಕ್ಷಣ ನನಗೆ ಕೈಕಾಲೇ ನಡ್ಗೋಯ್ತು. ಅವ್ರು ಮೊದಲೇ ಅವರ ಮೇಲೆ ಹತ್ತಿದೆಲ್ಲ ನೋಡಿ ಮೊದಲೇ ಕೈಕಾಲು ನಡುಗ್ತಾ ಇತ್ತು. ಅವ್ರು ಅಲ್ಲಿ ಹತ್ರ ಬಂದ ತಕ್ಷಣ ಇನ್ನೂ ಭಯನೇ ಸ್ಟಾರ್ಟ್ ಆಗೋಯ್ತು. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಐ ಲವ್ ಯು ಆರ್ಯ. ಈ ಜನ್ಮದಲ್ಲಿ ಸಾಕಷ್ಟು ಪ್ರೀತಿ ಮಾಡ್ತೀನಿ, ಅದು ಡಿಕೆಡಿಲೇ ನೀನು ಲವ್ ಮಾಡ್ತೀನಿ ಜಾಸ್ತಿನ. ಇದಕ್ಕೆ ನೀವು ಹಿಂಗೆ ಅಂದ್ಬಿಟ್ರೆ, ಆರ್ಯವರ್ಧನ್ ಸರ್ ಅವರು ನಿಮ್ಗೋಸ್ಕರ ಇನ್ನೊಂದು ಸರ್ಪ್ರೈಸ್ ತಂದಿದ್ದಾರೆ. ನಾನು ಕಣ್ಣು ಮುಚ್ತೀನಿ ನಿಮಗೆ, ಓಕೆನಾ? ಆ ಸರ್ಪ್ರೈಸ್ ತನ್ನಿ. ರೆಡಿ? 3, 2, 1. ಸೈಡ್ ಬನ್ನಿ. ನನ್ನ ಲೈಫಲ್ಲಿ ನಮ್ಮ ಅಮ್ಮನ್ನ ಚಿಕ್ಕದಿಂದ ನಾನು ನೋಡನೇ ಇಲ್ಲ. ಆ ಥರ ಬೆಳೆದೆ. 5 ವರ್ಷ ನಾನು ಒಂದು ಬೇಕಲ್ಲಿ ಕೆಲಸ ಮಾಡಿದೆ. 1 ರೂಪಾಯಿ ಸಂಬಳ ಕೊಡಲ್ಲ, ಹೊಡೆದು ಕಳಿಸಿದ್ರು. 5 ವರ್ಷ ನಾನು 5 ನಿಮಿಷಕ್ಕೆ ದುಡಿತೀನಿ. ಇವತ್ತು ಆಟೋ ಓಡಿಸ್ಬೇಕಾದ್ರೂ ನನ್ನ ಆಟೋ ಎಷ್ಟಿತ್ತು ಅಷ್ಟೇ ಮನೆ. ಗುಟ್ಟಳ್ಳಿ ಚಾಮರಾಜಪೇಟೆಯಲ್ಲಿ 600 ರೂಪಾಯಿ ಬಾಡಿಗೆ. ಅದು ಸಿಂಗಲ್ ಬೆಡ್. ಅವಾಗ ಗೊತ್ತಿಲ್ಲ. ನಾನು ಈ ಕಡೆ ಮಲಗಿದ್ರೆ ನನ್ನ ಹೆಂಡತಿ ಅಕ್ಕಳಿಗೆ ಬೀಳಲ್ಲ, ಅಕ್ಕಳಿಗೆ ಬೀಳಿದ್ರೆ ಈ ಕಡೆಗೆ ಮಲಗಳು. ಅದರಲ್ಲಿ ನಾವು ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಮಲಗು. ನನ್ನ ಹೆಂಡ್ತಿನ ಪ್ರೀತಿ ಮಾಡಿದೆ, ಪ್ರೀತಿನೇ ದುಡ್ಡಾಯ್ತು. ನನ್ನ ಹೆಂಡ್ತಿನೇ ಆಸ್ತಿ ಆದ್ಲು, ನನ್ನ ಹೆಂಡ್ತಿನೇ ಮಗು ಆದ್ಲು, ನನ್ನ ಹೆಂಡ್ತಿನೇ ತಾಯಿ ಆದ್ಲು, ನನ್ನ ಹೆಂಡ್ತಿನೇ ಲವರ್ ಆದ್ಲು. ಈ ಸರ್ಪ್ರೈಸ್ ನಿಮ್ಗೆ ಹೇಗನ್ಸ್ತು? ಈ ಥರ ಒಂದು ದಿವಸ ಬರುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾಕೆ ತಂದೆ ಇದ್ದರೆ ನಿಮ್ಮ ಥರ ತಂದೆ ಇರಬೇಕು ಅಂತ ಹೇಳ್ತೀನಿ ಅಂದರೆ, ನಮ್ಮ ತಂದೆ ನಮ್ಮ ಜವಾಬ್ದಾರಿನೇ ತಗೊಳ್ಳಿಲ್ಲ. ನಮ್ಮಮ್ಮನೇ ನಮ್ಮನ್ನೆಲ್ಲ ಸಾಕಿ ಓದಿಸಿ ಬೆಳೆಸಿ ದೊಡ್ಡವ್ರನ್ನ ಮಾಡಿದ್ದು.
ಆ ಕಷ್ಟ ಏನು ಅಂತ ನನಗೆ ಗೊತ್ತಿತ್ತು. ಆದರೆ ಇವರು ಲವ್ ಮಾಡುವಾಗ್ಲೂ ತಂದೆ ಥರನೇ ಟ್ರೀಟ್ ಮಾಡ್ತಾಯಿದ್ರು. ಆ ಸೆಕ್ಯೂರಿಟಿ ಕೊಡ್ತಾ ಇದ್ರಲ್ಲ, ಆ ಸೆಕ್ಯೂರಿಟಿನ ಯಾರೂ ಕೊಡೋಕ್ಕಾಗಲ್ಲ. ಅವ್ರು ಅಷ್ಟು ಕಷ್ಟಪಟ್ರು ಮನೆಗೆ ಬಂದಾಗ ನಗ್ತಾನೆ ಬರ್ತಾರೆ, ನಗ್ತಾನೆ ಇರ್ತಾರೆ. ತಂದೆ ಅಂತ ಇದ್ದರೆ ಆರ್ಯವರ್ಧನ್ ಅವರಂಥ ತಂದೆ ಎಲ್ಲರಿಗೂ ಸಿಗಲಿ ಅಂತ ನಾನು ಆಶಿಸ್ತೀನಿ. ಇಲ್ಲ, ನಾನು ಇದೊಂದು ವಿಷಯದಲ್ಲಿ ನಾನು ಶಿವಣ್ಣನ ನೋಡಿ ತುಂಬ ಕಲ್ತಿದ್ದೀನಿ. ಯಾಕಂದರೆ ಶಿವಣ್ಣವರು ಅವ್ರ ಮಗಳನ್ನ ಓದ್ಸೋಕ್ಕೆ ಅಲ್ಲೇ ಮೈಸೂರಿಗೆ ಹೋಗಿದ್ರು, ಅಲ್ಲೇ ಇದ್ದರು. ಇದನ್ನೆಲ್ಲ ಮಗಳನ್ನ ಹೆಂಗೆ ಓದಿಸ್ಬೇಕಂತ ನಾನು ಶಿವಣ್ಣ ನೋಡಿ ಕಲಿತೆ. ಇದನ್ನ ಇವತ್ತು ಹೇಳ್ತಾ ಇಲ್ಲ ಸರ್ ಅವರು. ಶಿವಣ್ಣ ಅವರು ಮಗಳನ್ನ ಎಲ್ಲಿ ಬಿಟ್ಟಿದ್ದಾರೆ ಅಲ್ಲೇ ಹೋಗಿ ಇತ್ಕೊಂಡು ಮಗಳನ್ನ ಓದಿಸ್ತಿದ್ದಾರೆ. ನಾವು ಆ ಥರ ಮಗಳಿಗೆ ಸೆಕ್ಯೂರಿಟಿ ಕೊಡಬೇಕು ಅಂದರೆ ನಾವು ಇವಾಗ ದುಡಿದ್ರೇ ಅವಾಗ ಕೊಡೋಕ್ಕಾಗೋದು ಅಂತ ಅಂದ್ಬಿಟ್ಟು. ಆರ್ಯವರ್ಧನ್ ಸರ್, ಮತ್ತೆ ಹೇಳ್ತಾ ಇದ್ದೀನಿ, ಯು ಆರ್ ಅ ವೆರಿ ಗುಡ್ ಸೋಲ್. ಚೆನ್ನಾಗಿರಿ, ಖುಷಿಯಾಗಿರಿ, ಓಕೆನಾ? ಅವ್ರ ಜೊತೆ ಎಲ್ಲ ಸ್ಟೆಪ್ ಹಾಕಲ್ವಾ ನೀವು? ಲವ್ ರೊಮ್ಯಾನ್ಸ್ ಅವ್ರಿಗೆ ಬಾವಿಲ್ ತಳ್ದಂಗೆ ಆಗ್ಬಿಡುತ್ತೆ ಇವಾಗ. ಈ ಜನ ಬನ್ನಿ ಮೇಡಮ್, ತಳ್ಳಿದ್ರೇನಂತೆ. ಮ್ಯೂಸಿಕ್. ಚೆನ್ನಾಗಿರಿ. ಇವತ್ತು ನೀವು ಇಲ್ಲೇ ನಿಂತ್ಕೊಳ್ತೀರಾ? ಅವರು ಕೂತ್ಕೊಳ್ಳಿ ಮೇಡಮ್. ಬನ್ನಿ ಬನ್ನಿ ಬನ್ನಿ. ಓಕೆ ರಾಘು, ಒನ್ ಆಫ್ ದ ಮೋಸ್ಟ್ ಸಿನ್ಸಿಯರ್ ಡಾನ್ಸಿಂಗ್ ಕಪಲ್ ನೀವು ಅಂತ ನನಗನ್ಸುತ್ತೆ. ವೆರಿ ವೆರಿ ಸಿನ್ಸಿಯರ್. ಆ್ಯಂಡ್ ಆರ್ಯವರ್ಧನ್ ಸರ್ ನಮ್ಮ ಈ ಸೀಸನ್ನ ಬಹುಶಃ ಅಂದರೆ ಏನೇ ಕನ್ಸಿಡರಿಂಗ್ ಎವ್ರಿಥಿಂಗ್ ಅಬೌಟ್ ಆರ್ಯವರ್ಧನ್ ಸರ್, ಹಿ ಈಸ್ ವೆರಿ ಹಾರ್ಡ್ ವರ್ಕಿಂಗ್. ತುಂಬ ಹಾರ್ಡ್ ವರ್ಕಿಂಗ್ ಇದ್ದೀರಾ ನೀವು. ಆಮೇಲೆ ನಿಮಗೆ ಸುಚಿ ಅವರು ಬಂದು ಗ್ರೇಟ್ 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 ಸಪೋರ್ಟ್. ಕಂಗ್ರ್ಯಾಚುಲೇಷನ್ಸ್ ಆರ್ಯವರ್ಧನ್ ಸರ್ ಆ್ಯಂಡ್ ಸುಚಿ. ಥ್ಯಾಂಕ್ ಯು ರಾಘು. ಡಾನ್ಸಿಂಗ್ ಮಹಾಗುರು ಶಿವಣ್ಣ. ಅಲ್ಲ, ಅವ್ರ ಸಪೋರ್ಟ್ ಚೆನ್ನಾಗಿದೆ. ಸುಚಿತ್ರಾ ಅವರು ಅಮೇಝಿಂಗ್ ಆಗಿ ಮಾಡ್ತಾರೆ. ಕರೆಕ್ಟಾಗಿ ಗೊತ್ತು ಅವ್ರು ಹೆಂಗ್ ಅಡ್ಜಸ್ಟ್ ಮಾಡಬೇಕು. ಅದಕ್ಕೆ ಅವರು ತುಂಬಾ ಓವರ್ ಮಾಡಕ್ ಹೋಗಲ್ಲ. ನಂಗೆ ಚೆನ್ನಾಗಿ ಗೊತ್ತು ಡ್ಯಾನ್ಸ್ ಅನ್ನೋದನ್ನ ಬಿಟ್ಟು, ಏನ್ ಸರ್, ಯು ಆರ್ ಅಡ್ಜಸ್ಟಿಂಗ್ ಟು ಹಿಮ್. ಅದೇ ಒಂದು ಡ್ಯಾನ್ಸರ್ಸ್ ಬ್ಯೂಟಿ ಅದು. ಯಾಕೆ ನಮಗೆ ಗೊತ್ತು ನಾವು ಚೆನ್ನಾಗಿ ಮಾಡ್ಬಿಡ್ತೀವಿ, ಬಟ್ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಆಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ. ಅದು ನಿಜವಾಗ್ಲೂ ನಿಮ್ಮ ದೊಡ್ಡ ಗುಣ ಅಂತ ನಾನು ಭಾವಿಸ್ತೀನಿ. ಅದನ್ನ ನಿಮ್ ಸಪೋರ್ಟ್ ಹಿಂಗೆ ಇರಲಿ. ಆರ್ಯವರ್ಧನ್ ನೆಕ್ಸ್ಟ್ FB ಬರಲೇಬೇಕು. ಆಗಲಿ. FB ಅಂದ್ರೆ ಏನ್ ಹೇಳಿ? ಅದೇ ಫೈವ್ ಬೆಂಕಿ. ಎಸ್, ಓಕೆ, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. Thank ಬಟ್ you, ನಿಮ್ಮ ಅಣ್ಣ. ಎಮೋಷನ್ ಚೆನ್ನಾಗಿತ್ತು. ಅದೇ ಗ್ಯಾಪ್ ಲೋಗೆ ಸುಸ್ತಾಗ್ಬಿಡ್ತದೆ, ಹಂಗೆ ಮಲಗ್ಬಿಟ್ರಿ ಅಲ್ಲ? ಇಲ್ಲ, ಲವ್ ಫೀಲಿಂಗ್ ಅಲ್ಲಿ ಥ್ಯಾಂಕ್ ಯು ಅಣ್ಣ. ಈಗ ಈ ಪರ್ಫಾರ್ಮೆನ್ಸ್ಗೆ ರಾಘು, ನಿಮ್ಮ ಸ್ಕೋರ್ಸ್ 8.5, ರಕ್ಷಿತಾ ಮ್ಯಾಮ್ 8.5, ಶ್ರೀನಿವಾಸ್ಟರ್ 8. ಸೊ ನಿಮ್ಮ ಟೋಟಲ್ ಸ್ಕೋರ್ 25. ಥ್ಯಾಂಕ್ ಯು ಸುಚಿ, ಥ್ಯಾಂಕ್ ಯು ಆರ್ಯವರ್ಧನ್ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.